Dreamgale Voltgay. ಆ ಮನುಷ್ಯ ಹುಬ್ಬನ್ನೇ ಕುಳಿತಿದ್ದ. ನಿಶ್ಶಬ್ದತೆ ಅವನನ್ನು ಒತ್ತಿ ಹಿಡಿದಿತ್ತು. ಆ ಜಗತ್ತೂ ಅವನ ಸೃಷ್ಟಿಯೇ, ಅವನ ಕಲ್ಪನೆಯ ಭ್ರಮೆಯೇ. ಅವನ ವಿಧಿಯನ್ನು ರೂಪಿಸುವ ಒಂದು ಅತಿಕ್ಷಿ ಶಕ್ತಿ, ಒಂದು ಮಿರಿದ ಹಸ್ತವಿದೆಯೇ. ಅವನು ರಾತ್ರಿಯ ಆಕಾಶದ ವಿಶಾಲ್ ಉದಾಸೀನತೆಯನ್ನು ನೋಡಿದನು. ದೂರದ ಅಜ್ಮಾತ ಕಣ್ಣುಗರಂತೆ ಅಕ್ಷತ್ರಗಳು ಮೀನುಗುಕ್ಕುತ್ತಿದ್ದವು. ಅವನು ತನ್ನನ್ನು ಚಿಕ್ಕನೆಂದು ಭಾವಿಸಿದನು, ತುಚ್ಛನೆಂದು ಭಾವಿಸಿದನು. ಅವನು ಉತ್ತರಗಳಿಗಾಗಿ ಹಂಬಲಿಸಿದನು, ಆರ್ಮುಕ್ಕಾಗಿ ಹಂಬಲಿಸಿದನು. ವಾಸ್ತವದ ಮುಸುಕನ್ನು ಹರಿದು ಹಾಕಲು ಕೆಳಗೆ ಮರೆಮಾಡಲಾಗಿರುವ ಸತ್ಯವನ್ನು ಒಮ್ಮೆ ನೋಡಲು ಅವನು ಹಾತೊರೆಯುತ್ತಿದ್ದನು. ಆದರೆ ಜಗತ್ತೂ ಮೌನವಾಗಿತ್ತು. ಹೆಸರಿಸಲಾಗದ ಒಂದು ಹಂಬಲದಿಂದ ಅವನ ಹೃದಯ ವಿಭಜೆ ಪಡುತ್ತಿತ್ತು. ಸಾಂತ್ವನ ಬಯಸಿ ಕಣ್ಣು ಮುಚ್ಚಿದನು. ಒಂದು ಸೂಚನೆಗಾಗಿ ಆಶಿಸುತ್ತಾ ನಿದ್ರೆಗೆ ಜಾರಿದನು. ಅವನು ತನ್ನನ್ನು ತಾನು ಹಸಿರು ಕಣಿವೆಯಲ್ಲಿ ಕಂಡುಕೊಂಡನು. ತುಂಬೋ ಹುಲ್ಲು ಸಮ್ಯವಾಯುದಲ್ಲಿ ತೂಗಾಡಿತು. ಸ್ಫಟಿಕದಂತ ಸ್ಫಟ ನದಿಯು ಕಣಿವೆಯ ಹತ್ತಿರದ ಮೂಲಕ ಹರಿಯಿತು. ಅದರ ಮೇಲ್ಮೈ ಸಾವಿರಾರು ಚಿಕ್ಕ ನಕ್ಷತ್ರಗಳಂತೆ ಮಿಂಗುಗುತ್ತಿತ್ತು. ಗಾಳಿಯು ಅದೃಶ್ಯ ಜೀವನದ ಸಂಗುತದಿಂದ ಗುನುಗುತ್ತಿತ್ತು. ತದನಂತರ ಅವನು ಅವಳನ್ನು ನೋಡಿದನು. ಪ್ರಾಚೀನ ಆದ ಮರ ಕಾಂಡವನ್ನು ಸುತ್ತುವರೆದಿದ್ದವು. ಅವಳ ಶಲ್ಕಗಳು ಪರಲೋಕದ ಬೆಳಕಿನಿಂದ ಮಿನುಗುತ್ತಿದ್ದವು. ಬುದ್ಧಿವಂತಿಕೆ ಮತ್ತು ಕರುಣೆಯ ಆಳವಾದ ಸರೋವರಗಳಂತಿದ್ದ ಅವಳ ಕಣ್ಣುಗಳು ಅವನನ್ನು ಸ್ಮಿರವಾಗಿ ನೋಡುತ್ತಿದ್ದವು. ಅವನು ಯಾವುದೇ ಭಯವನ್ನು ಅನುಭವಿಸಲಿಲ್ಲ. ಮನೆಗೆ ಬಂದ ಒಂದು ವಿಚಿತ್ರ ಭಾವನೆ ಮಾತ್ರ. ಇದು ಸರ್ಪ ದೇವತೆ. ಅವಳ ಸಮ್ಮುಖದಲ್ಲಿ ಮತ್ತು ಸಾಂತ್ವನ ಜಡು ಇತ್ತು. ನೀವು ಯಾರು? ಅವನು ಉಸಿರಾಡಿದನು. ನಿಶ್ಶಬ್ದದಲ್ಲಿ ಅವನ ಹಬ್ಬನಿ ಒಂದು ಪಿಸುಮಾತಾಗಿತ್ತು. ಸರ್ಪ ದೇವತೆ ನಿಧಾನವಾಗಿ ತಿಳುವಳಿಕೆಯ ನಗುವನ್ನು ನಗುತ್ತಾ, ನಾನು ನಿನ್ನ ಮೂಲಕ ಕನಸು ಕಾಣುವವರು ಎಂದು ಉತ್ತರಿಸಿದಳು. ಅವಳ ಥಬ್ಬನಿ ನದಿಯ ಗುನುಗುನಿಗೆ ಪ್ರತಿಧ್ವನಿಸುವ ಸುಮಧುರ ಪಿಸುಮಾತಾಗಿತ್ತು. ನಿನ್ನ ಅಗುವಿನಲ್ಲಿರುವ ಸಂತೋಷ ನಾನು, ನಿನ್ನ ಕೆನ್ನೆಯ ಮೇಲಿನ ಕಮ್ಮಿನೀರು ನಾನು, ನಿನ್ನ ಹೃದಯದ ಬಡಿದ ನಾನು. ಅವಳು ಮರದಿಂದ ತನ್ನನ್ನು ಬಿಡಿಸಿಕೊಂಡಳು. ಅವಳ ಚನ್ನೆಗಳು ಸರಾಗವಾಗಿ ಮತ್ತು ಆಕರ್ಷಕವಾಗಿದ್ದವು. ಬನ್ನಿ, ಅವಳು ಕರೆದಳು. ಅವಳ ಥಬ್ಬನಿ ಮೋಹಿನಿಯ ಕರೆಯಂತೆ ಇತ್ತು. ನಾನು ನಿನಗೆ ಕಿನನ್ನು ತೋರಿಸಬೇಕು. ಅವನು ಅನುಸರಿಸಿದನು. ಒಂದು ಅದಚಿಶಿ ಶಕ್ತಿಯಿಂದ ಸೆಳೆಯಲ್ಪಟ್ಟನು. ಅವಳು ಅವನನ್ನು ನದಿಯ ಕೊದೆಯಕ್ಕೆ ಕರೆದೊಯ್ದಳು. ನೀರು ಹಿಮಾಹುತವಾಗಿತ್ತು, ಆದರೂ ಅವನಿಗೆ ಚಳಿ ತಾಗಲಿಲ್ಲ. ಅವನು ಆಳವಾಗಿ ನಡೆದನು. ಪ್ರವಾಹವು ಅವನ ಕಾಲುಗಳನ್ನು ಎಳೆಯುತ್ತಿತ್ತು. ಸರ್ಪ ದೇವತೆ ಅವನ ಪಕ್ಕದಲ್ಲಿ ವಾಸಿ ಮಾಡುತ್ತಿದ್ದಳು. ನದಿಯ ತರವು ಬಂಕಂದ ಕಲ್ಲುಗಳು ಮತ್ತು ಶಿಲೆಗಳ ಕಲೆಡೋಸ್ಕೋಪ್ ಆಗಿತ್ತು. ನೀರಿನ ನಿರಂತರ ಪ್ರವಾಹದಿಂದ ಸುಗಮಾಗಿತ್ತು. ತದನಂತರ ಅವನು ಅದನ್ನು ನೋಡಿದನು. ಕಲ್ಲುಗಳ ಮಮ್ಮಿಗೆ ಒಂದು ವಜ್ರ. ಅದರ ಮುಖಗಳು ಬೆಲ್ಕನ್ನು ಹಿಡಿದು ನೀರಿನ ಮೇಲ್ಮನೆಯಲ್ಲಿ ಮಲೆಬಿಲ್ಲುಗಳನ್ನು ಎಸೆಯುತ್ತಿದ್ದವು. ಅವನು ಚಾಚಿದನು. ಅವನ ಬೆರಳುಗಳು ಅದರ ತಂಪಾದ ನೈವಾದ ಮೇಲ್ಮನೆಯನ್ನು ಸುತ್ತುವರೆದವು. ಅದು ಸುಂದರ ಜೀವನದಿಂದ ಬದಿತಗೊಂಡಿತು. ಶುದ್ಧ ಕೇಂದ್ರಕತ್ತ ಶಕ್ತಿಯ ಪ್ರಕಾಶ ಗೋಪುರ. ಇದನ್ನು ಅವನು ಕೇಳಿದನು. ಅವನ ಧ್ವನಿ ಆಶ್ಚರ್ಯದಿಂದ ತುಂಬಿತ್ತು. ಸರ್ಪ ದೇವತೆ ನಗುತ್ತಾ, ಇದು ನಿನ್ನ ಅಸ್ತಿತ್ವದ ಸಾರೆಂದು ಹೇಳಿದರು. ನಿನ್ನನೊಳಗಿನ ದಿವಿತ್ವದ ಸ್ಫುಲಿಂಗ. ಅವನು ತನ್ನ ಕೈಯಲ್ಲಿದ್ದ ವಜ್ರವನ್ನು ನೋಡಿದನು. ನಂತರ ದೇವತೆಯನ್ನು ನೋಡಿದನು. ಆದರೆ ಹೇಗೆ? ಕಿಕೆ. ಅವಳ ದೃಷ್ಟಿ ಅವನದನ್ನು ಹಿಡಿದಿತ್ತು. ಸ್ಮೀರ್ವಾಗಿತ್ತು. ನಿನ್ನು ನನ್ನ ಭಾಗೆಂದು ಅವಳು ಹೇಳಿದರು. ಅವಳ ಧ್ವನಿ ಮಧುವಾಗಿದ್ದರೂ ಶಕ್ತಿಯಿಂದ ತುಂಬಿತ್ತು. ಮತ್ತು ನಾನು ನಿನ್ನ ಭಾಗ್. ನದಿಯು ಸಾಗರಕ್ಕೆ ಹರಿಯುವಂತೆ ನಾವೆಲ್ಲರೂ ಮೂಲಕ್ಕೆ ಮರಳುತ್ತೇವೆ. ಅವನು ಉಸಿರುಗಟ್ಟಿಸುತ್ತಾ ಅಚ್ಚಗಗೊಂಡನು.
ಅವನ ಹತ್ಯೆಯ ಬಡಿಯುತ್ತಿತ್ತು. ಕನಸು ಉರಿಯಿತು, ಸ್ಫಟರ ಮತ್ತು ನಿಜ. ಸರ್ಪದೇವತೆಯ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದವು. ನಿನ್ನನೊಳಗಿಯ ದೈವೀತ್ವದ ಸ್ಫುಲಿಂಗ. ಅವನಿ ತನ್ನ ಕೋಣೆಯನ್ನು ಸುತ್ತು ನೋಡಿದನು. ಇದ್ದಕ್ಕಿದ್ದಂತೆ ಅದನ್ನು ಹೊಸ ಕಣ್ಣುಗಳಿಂದ ನೋಡಿದನು. ಸಾಮಾನ್ಯವಾದ ವಿಷಯಗಳು ಅರಂದೆಯಿಂದ ಕೂಡಿರುವಂತೆ ತೋರುತ್ತಿದ್ದವು. ಅವನ ಕಿಟಕಿಯ ಹೊರಗಿನ ಜಗತ್ತು ಇನ್ನು ಮುಂದೆ ಶೀತ್ ಉದಾಸೀನ ಸ್ಪಿಲವ್, ಆದರೆ ಮ್ಯಾಜಿಕ್ ಮತ್ತು ಆಶ್ಚರ್ಯದ ದೋಷಿ ದಾನಗಳಿಂದ ನೆದ ತಪಸ್ವಿಯಾಗಿತ್ತು. ಇಲ್ಲನೇ ಭಾಗ್ ಜಗತ್ತು ಅನಾವರಣಗೊಂಡಿದೆ. ಅವನು ತನ್ನ ದೀನವನ್ನು ಕಳೆದನು. ಅವನ ಇಂದ್ರಿಯಗಳು ಉತ್ತುಂಗದಲ್ಲಿದ್ದವು. ಹೂವಿನ ಇಬ್ಬನಿಯಿಂದ ಕೂಡಿದ ದರಗಳಲ್ಲಿ ಅವನು ಸುಂದರ್ಯವನ್ನು ನೋಡಿದನು. ಅವನು ತನ್ನ ಚರ್ಮನ ಮೇಲೆ ಸೂರ್ಯನ ಉಷ್ಣತೆಯನ್ನು ಅನುಭವಿಸಿದನು. ದೂರದಲ್ಲಿ ಆಡವಾರುತ್ತಿರುವ ಬಕ್ಕರ ನಗುವನ್ನು ಅವನು ಕೇಳಿದನು. ಮತ್ತು ಪ್ರತಿಯೊಂದು ವಿಷಯಗಳಲ್ಲಿಯೂ ಅವನು ಸರ್ಪದೇವತೆಯ ಸಮೂಹವನ್ನು ಅನುಭವಿಸಿದನು. ಅವನೊಳಗಿನ ದೈವಿಕ ಸ್ಫುಲಿಂಗವು ಜಲದರಲ್ಲೂ ಇರುವ ದೈವಿಕ ಸ್ಫುಲಿಂಗದರೊಂದಿಗೆ ಪ್ರತಿಧ್ವನಿಸಿತು. ಅವನು ಇನ್ನು ಮುಂದೆ ಬೇರ್ಪಟ್ಟವನಲ್ಲ, ಒಬ್ಬಂಟಿಯಾಗಿಲ್ಲ. ಅವನು ವಿಶಾಲವಾದ, ಹೊಂದಕೊಂಡು ಸಂಬಂಧ ಹೊಂದಿರುವ ಮತ್ತು ಅನಂತವಾಗಿ ಸುಂದರವಾದ ಹೊಂದರ್ ಭಾಗವಾಗಿದ್ದನು. ಎಂಡನೇ ಹಾಕ್ ಸಂತೋಷ ಮತ್ತು ದುಂದೊಂಕದ ನಥಿ. ಜೀವನ ಮುಂದುವರೆಯಿತು. ಸಂತೋಷದ ಕ್ಷಣಗಳು ಇದ್ದವು, ದೋದೊಂಕದ ಕ್ಷಣಗಳು ಇದ್ದವು, ಶಾಂತ ಚಿಂತನೆಯ ಕ್ಷಣಗಳು ಇದ್ದವು. ಅವನು ಸವಾಲುಗಳನ್ನು ಎದುರಿಸಿದನು, ನಷ್ಟವನ್ನು ಅನುಭವಿಸಿದನು, ಜೀವನದ ಕಹಿಸಿಹಿ ರುಚಿಯನ್ನು ನೋಡಿದನು. ಆದರೆ ಇದೆಲ್ಲದ ಮೂಲಗವು ಸರ್ಪ್ ದೇವತೆಯ ಮಾತುಗಳು ಅವನೊಂದಿಗೆ ಉಳಿದವು. ಅಸ್ತಿತ್ವದ ಬಂಧವತೆಯನ್ನು ಅಪ್ಪಿಕೊಳ್ಳಲು ಅವನು ಕಲಿತನು. ದೋಂಕದ ಮುಖದಲ್ಲಿ ಸಂತೋಷವನ್ನು, ನಿರಾಶೆಯ ಮುಖದಲ್ಲಿ ಭರಸೆಯನ್ನು ಕಂಡುಕೊಳ್ಳಲು. ನೋವನ್ನು ತಪ್ಪಿಸುವುದು ಅವ ನಿರಂತರ ಸಂತೋಷಕ್ಕಾಗಿ ಶ್ರಮಿಸುವುದು ಜೀವನವಲ್ಲ ಎಂದು ಅವನು ತಿಳಿದುಕೊಂಡನು. ಮಾನ ಭಾವನೆಗಳ ಪೂರ್ಕ ವರ್ಗಪಟಲವನ್ನು, ಬೆರಕು ಮತ್ತು ನೆರಳು, ಒಬ್ಬೊಬ್ಬರ ಮಿಲಿತವನ್ನು ಅನುಭವಿಸುವುದೇ ಜೀವನ. 9ನೇ ಭಾಗ್ ಬೆಲ್ಕಿನ ಒಂದು ಬಿಂದು. ಸರ್ಪ್ ದೇವತೆ ತನಗೆ ತೋರಿಸಿದ ವಜ್ರ ದಿಮಿತ್ವದ ಸ್ಫುಲಿಂಗವನ್ನು ಅವನು ನೆನಪಿಸಿಕೊಂಡನು. ಅದು ಅಕ್ಷರ್ಷನ್ ವಜ್ರವಲ್ಲ, ಆದರೆ ಅವನೊಳಗೆ ಇಲ್ಲ ಜೀವಿಗಳಲ್ಲಿ ಇರು ದೈವಿಕ್ ಸಾರವನ್ನು ಸೂಚಿಸುವ ಒಂದು ರೂಪಕ್ಕೆಂದು ಅವನು ತಿಳಿದುಕೊಂಡನು. ಅದು ಚತನ್ಯದ ಬೆಳಕು, ಅವನನ್ನು ಜಲದಕ್ಕೂ ಮತ್ತು ಎಲ್ಲರಿಗೂ ಸಂಪರ್ಕಿಸುವ ಅರಿವು. 10ನೇ ಭಾಗ್ ಸಂಪರ್ಕಿತ ಆತ್ಮ. ಅವನು ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡನು. ಆಳವಾದ ಶಾಂತಿಯ ಭಾವನೆಯದು ತನ್ನನ್ನು ತಾನೇ ತೊಳೆದುಕೊಳ್ಳುವುದನ್ನು ಅವನು ಅನುಭವಿಸಿದನು. ಅವನು ಇನ್ನು ಮುಂದೆ ಉತ್ತರಗಳಿಗಾಗಿ ಅರ್ಮೆಕ್ಕಾಗಿ ಹುಡುಕುತ್ತಿರಲಿಲ್ಲ. ಅವನು ಅದನ್ನು ಕಂಡುಕೊಂಡಿದ್ದನು. ಯಾವುದೋ ದೂರದ ಔಕದಲ್ಲಿ ಅಲ್ಲ, ಆದರೆ ತನ್ನನೊಳಗೆ ಬದುಕುವ, ಉಸಿರಾಡುವ, ಇರುವ ಕ್ರಿಯೆಯಲ್ಲಿಯೇ. ಅವನು ದೈವಿಕ ನತುತಿದ ಭಾಗವಾಗಿದ್ದನು. ಬ್ರಹ್ಮಾಂಡದ ಸಿಂಹನಿಯಲ್ಲಿ ಒಂದು ಸಂಗೂತ ಸಂಕೇತ. ಮತ್ತು ಆ ಸಾಕ್ಷಾತ್ಕಾರದಲ್ಲಿ ಅವನು ನಿಜವಾದ ಸ್ವಾತಂತ್ರ್ಯವನ್ನು ಕಂಡುಕೊಂಡನು. ಪ್ರಯಾಣವು ಇಂದು ಗಮ್ಯಸ್ಥಾನವನ್ನು ತಲುಪುವ ಬಗ್ಗೆ ಅಲ್ಲ, ಆದರೆ ದಾರಿಯ ಪ್ರತಿಯೊಂದು ಹೆಜ್ಜೆಯನ್ನು ಆಸ್ವಾದಿಸುವ ಬಗ್ಗೆ ಎಂದು ಅವನು ಅರ್ಹೆ ಮಾಡಿಕೊಂಡನು.